ನಾನೇನ್ ಮಾತಾಡೋದು ಅಂತ ಸುಮ್ಮನೆ ಇದ್ದೆ. ದೊಡ್ಡವ್ರಿಗೂ ಗೌರವ ಕೊಡೋ ಪುಣ್ಯಾತ್ಮರು ನೀವು. ಒಳ್ಳೇದೆ. ಒಳ್ಳೇದೇ ಅಲ್ವಾ? ಒಳ್ಳೇದೆ. ಹಾಗೆ ಸ್ವಂತ ಯೋಚನೆಗಳಿದ್ರೆ ಇನ್ನೂ ಒಳ್ಳೇದಲ್ವಾ? ಒಂದ್ ನಿಮಿಷ. ಸ್ವಂತ ಹೆಸರಿನಲ್ಲಿ ಒಂದ್ ಕವಿತೆ ಬರ್ದಿದ್ದೀನಿ, ನಿಮ್ಗೋಸ್ಕರ ಹೇಳ. ನಿಮ್ ಕವಿತೆಯಲ್ಲಿ ಮುಂಗುರುಳು, ಮುಗುಳ್ನಗೆ ಅನ್ನೋ ಪದಗಳನ್ನೆಲ್ಲ ಬಿಟ್ಟು ಯಾವ್ದಾದ್ರು ಹೊಸ ಪದಗಳಿದ್ರೆ ಹೇಳಿ. ಅರೆ, ಅದನ್ನೇ ಬರ್ದಿದ್ದೀನಿ ಅಂತ ನಿಮ್ಗೆ ಗೊತ್ತಾಯ್ತು? ನೀವು ಕನ್ನಡ ಸಾಂಗ್ಗಳನ್ನ ಜಾಸ್ತಿ ಕೇಳ್ಬೋದು ಅಂತ ಗೆಸ್ ಮಾಡ್ದೆ ಅಷ್ಟೇ. ಯಾಕೆ, ನೀವ್ ಕೇಳಲ್ವಾ? ಇಲ್ಲಪ್ಪ, ನಮ್ಮ ಅಮ್ಮಂದೇ ದಿನ ಸಂಗೀತ ಕಚೇರಿ ನಡೀತಿರುತ್ತೆ. ಇನ್ನು ನಮ್ ಒಟ್ಟಾದವರೆಲ್ಲ ಸೇರ್ಬಿಟ್ರಂದು ಜೋರ್ ಆರ್ಕೆಸ್ಟ್ರಾನೇ ನಡೀತಿರುತ್ತೆ. ತೀರಾ ತಮಾಷೆಯಾಗಿ ಮಾತಾಡ್ತೀರಪ್ಪ ನೀವು. ಸಖತ್ ಸ್ಮಾರ್ಟ್. ಇಲ್ಲಪ್ಪ, ನಾನ್ ಆವರೇಜ್ ಹುಡುಗಿ ಅಷ್ಟೇ. ಅರೆ, ಅದೇ ನನ್ಗೂ ಇಷ್ಟ. ಈ ಸ್ಮಾರ್ಟು, ಬ್ಯೂಟಿಫುಲ್ಲು, ಎಕ್ಸ್ಟ್ರಾ ಬ್ಯೂಟಿಫುಲ್ಲು ಎಲ್ಲ ಕಡೆ ಸಿಗ್ತಾರೆ. ಆವರೇಜ್ ಆಗಿರೋರೆ ಎಲ್ಲೂ ಸಿಕ್ಕಲ್ಲ. ವಾವ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಚಿಕ್ಕದಾಗಿದ್ದಿದ್ರೆ ಒಂದು ಆಟೋ ಇಂದ ಬರ್ಸ್ಬೋದಿತ್ತು. ಫೋಟೋದಲ್ಲೇ ನೀವು ಆಲ್ಮೋಸ್ಟ್ ಇಷ್ಟ ಆಗ್ಬಿಟ್ಟಿದ್ರಿ. ಪಾನಿಪುರಿ ತಿನ್ನೋದ್ ನೋಡಿದ್ಮೇಲಂತೂ ಇನ್ನೂ ಇಷ್ಟ ಆಗೋದ್ರಿ. ಏನು, ಫೋಟೋದಲ್ಲಿ ನಾನು ಪಾನಿಪುರಿ ತಿಂತಿದ್ನಾ? ಇಲ್ಲ. ಹಾಗಿದ್ರೆ ನೀವು ನನ್ನ ಫಾಲೋ ಮಾಡ್ತಿದ್ದೀರಾ ಅಂತ ಆಯ್ತು. ಸಾರಿ, ಇವಾಗ ನಿಮ್ ಮೇಲೆ ನಂಗೆ ಡೌಟ್ ಬರ್ತಾ ಇದೆ. ನಾನು ಬೇಕು ಅಂತ ಫಾಲೋ ಮಾಡಿಲ್ಲ ರೀ. ನಿಮ್ಮನ್ನ ನೋಡ್ಬೇಕನ್ನೋ ಆಸೆ ಇತ್ತು, ಅದಕ್ಕೆ. ಒಂದ್ಸಲ ಊಪಿ ಇದ್ ಮತ್ತೆ ರಿಪೀಟ್ ಆದ್ರೆ ನಾನು ಒಪ್ಪಲ್ಲ. ಅಯ್ಯಯ್ಯೋ, ಇನ್ ಈ ತರ ಆಗಲ್ಲ ನಿಜವಾಗ್ಲು. ನನ್ಗೆ ಈ ಮದ್ವೆ ವಿಚಾರದಲ್ಲಿ ತೀರಾ ಯೋಚನೆ ಮಾಡಕ್ ಇಷ್ಟ ಇಲ್ಲ. ಯಾರನೇ ಮದ್ವೆ ಆದ್ರೂ ಅವ್ರ ಗಂಡ ಆಗ್ತಾರೆ, ನಾನ್ ಹೆಂಡತಿ ಆಗ್ತೀನಿ. ಹೊಂದಾಣಿಕೆಗೆ ಸಮಯ ಬೇಕಾಗುತ್ತೆ. ಜಗಳ ಆದ್ರೆ ಸರಿ ಮಾಡ್ಕೊಳ್ಳೋಕು ಸಮಯ ಬೇಕಾಗುತ್ತೆ. ಇರೋ ಸಂಬಂಧನ ನೆಟ್ಟಿಗೆ ಇಟ್ಕೋತೀನಿ ಅನ್ನೋ ಮನಸ್ಥಿತಿ ಇದ್ರೆ ಸಾಕು ನನ್ ಪ್ರಕಾರ. ಸೊ ನನ್ಗೇನು ಯೋಚನೆ ಮಾಡಕ್ಕಿಲ್ಲ. ನಿಮ್ಗೆ? ನಾನ್ ಫಿಕ್ಸ್, ನೀವೇ ಅಂತ. ಹಾಗಿದ್ರೆ ಹುಡ್ಗ ಹುಡ್ಗಿ ಒಪ್ಕೊಂಡ್ರು ಒಂದ್ಸಲ, ಹುಡ್ಗ ಹುಡ್ಗಿ ಒಪ್ಕೊಂಡ್ರು 2 ಸಲ, ಹುಡ್ಗ ಹುಡ್ಗಿ ಒಪ್ಕೊಂಡ್ರು 3 ಸಲ. ಅಷ್ಟೇ ಅಲ್ವಾ? ಮಾತ್ ಮುಗಿತಾ? ಈಗ ಶುರುವಾಗುತ್ತೆ. ಈಗ ಶುರು ಆಗ್ತಿದ್ಯಾ? ನೀವ್ ಸಿನಿಮಾ ನೋಡ್ತೀರಿ ಅನ್ಸುತ್ತೆ ತುಂಬಾ. ನೀವ್ ನೋಡಲ್ವಾ? ಇದಕ್ಕಿಲ್ಲ ಅಂತ ಹೇಳಲ್ಲ, ನಾನ್ ಸಿನಿಮಾ ಲವರ್. ಜೀವನದಲ್ಲೇ ಬೇರೆ ಯಾರು ಲವರ್ ಇಲ್ದೆ ಸಿನಿಮಾ ಮಾತ್ರನೇ ಲವರ್ ಅನ್ನೋದಾದ್ರೆ ನನಗ್ ಡಬಲ್ ಖುಷಿ. ಇದನ್ನು ಬರ್ಸ್ಬೋದಿತ್ತು ಇನ್ನೊಂದ್ ಸ್ವಲ್ಪ ಚಿಕ್ಕದಾಗಿದ್ದಿದ್ರೆ. ಏ, ಹಾಗೇನಿಲ್ಲ, ನೀವು ಸುಮ್ನೆ ಕಾಲ್ ಎಳಿತೀರಾ. ಹೀಗೆ ಕರೆದು ಬಿಟ್ಟೋದ್ರಲ್ಲ ಹರ್ಷ ಭಾವ. ನಾನು ಬೇರೆ ಇವ್ರ ಮೇಲೆ ಕೂಗಾಡ್ದೆ. ಈಗೇನು ಮಾತಾಡಲಿ? ಸಾರಿ ಅಂತ ಜೋರಾಗಿ ಕೇಳಿಬಿಡ್ಲಾ? ನಾನೇನಾದರೂ ಮಾತಾಡಿ ಮತ್ತೆ ಬೈದರೆ, ಅಳ್ತಾ ಹೊರಟೋದ್ರೆ? ಬೇಡಪ್ಪ, ಊಟ ಮಾಡೋಕ್ಕೆ ಮಾತ್ರ ಬಾಯಿ ತೆಗಿಯೋಣ ಸಾಕು. ನಾನು ಮಾತಾಡಿದ ರೀತಿಗೆ ಸಾರಿ ಕೇಳಬೇಕು. ನಾನು ಲಿಮಿಟಲ್ಲಿರಬೇಕಿತ್ತು. ಸಾರಿ ಕೇಳೇ ಬಿಡ್ತೀನಿ. ಸಾರಿ. ನೀವ್ಯಾಕೆ ಸಾರಿ ಕೇಳಿದ್ರಿ? ನೀವ್ಯಾಕೆ ಸಾರಿ ಕೇಳಿದ್ರಿ? ನಾನು ಸ್ವಲ್ಪ ಅತಿಯಾಗಿ ಆಡಿದೆ ಅಂತ ಅನ್ನಿಸ್ತು, ಅದಕ್ಕೆ. ಸೇಮ್ ಹಿಯರ್. ನಿಮಗೂ ನಾನು ಹಾಗೆ ಆಡಿದೆ ಅಂತ ಅನ್ನಿಸ್ತಾ? ನೀವಲ್ಲ, ನಾನೇ ಸ್ವಲ್ಪ ಅತಿಯಾಗಿ ಮಾತಾಡಿದೆ. ಐ ಆಮ್ ರಿಯಲಿ ಸಾರಿ. ಇಲ್ಲ, ನಾನು ಸಾರಿ. ಹೀಗೆ ಸಾರಿ ಅಂತ ಕೇಳ್ತಾ ಕೂತ್ರೆ ಊಟ ಆರೋಗುತ್ತೆ. ಊಟ ಮಾಡಿ. ಸರಿ. ಕಾಲ್ ಮಾಡಿದ್ರಾ? ಯಾರಿಗೆ? ನಿಮ್ಮ ಹೆಂಡತಿಗೆ. ಹಾಂ, ಮಾಡಿದೆ. ಹೌದಾ? ಏನಂದ್ರು? ಹೇಗಿದಾರಂತೆ ಅವರು? ಚೆನ್ನಾಗಿದ್ದಾರೆ.
ಯಾಕೋ ಇದನ್ನೆಲ್ಲ ನಂಬೋದಕ್ಕೆ ಆಗ್ತಿಲ್ಲ. ಅಯ್ಯೋ, ನಾನು ಸುಳ್ಳು ಹೇಳ್ತಾ ಇಲ್ಲ. ಇಲ್ಲ ಇಲ್ಲ, ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ನಾನು ಹೇಳಲಿಲ್ಲ. ನಾವು ಅತಿಯಾಗಿ ಯಾರ ಮೇಲೆ ಕೋಪ ಮಾಡ್ಕೊಳ್ತೀವಿ ಗೊತ್ತಾ? ನಾವು ಅತಿಯಾಗಿ ಯಾರನ್ನ ಪ್ರೀತಿಸ್ತೀವೋ ಅವ್ರ ಮೇಲೆ. ಇದರಲ್ಲೇ ಗೊತ್ತಾಗತ್ತೆ ಅವ್ರು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ. ನಾವು ಪ್ರೀತಿ ಮಾಡೋರು ಆಗಾಗ ನಮ್ಮನ್ನ ಬಿಟ್ಟು ಹೋಗ್ತೀವಿ ಅಂತ ಆಟ ಆಡಿಸ್ತಾರೆ. ಅದ್ರ ಅರ್ಥ ಏನು ಹೇಳಿ? ನಮ್ಮನ್ನ ಬಿಟ್ಟು ಹೋಗ್ಬೇಡಿ ಅಂತ. ನೋಡಿ, ನಾನು ಈಗಲೂ ಹೇಳ್ತಿದ್ದೀನಿ, ಮಾತಾಡಿ, ಮತ್ತೆ ಮತ್ತೆ ಮಾತಾಡಿ, ಬಿಡಬೇಡಿ. ಅಲ್ಲ, ಅವಳು ನನ್ನ ಮಾತೇ ಕೇಳಲ್ಲ. ಮಾತು ಕೇಳಲ್ಲ ಅಂತ ಹಾಗೆ ಬಿಡೋಕ್ಕಾಗತ್ತಾ? ನೋಡಿ, ನೀವು ಅವ್ರ ಜೊತೆ ಪ್ರತಿದಿನ ಮಾತಾಡ್ತೀನಿ ಅಂತ ನಂಗೆ ಪ್ರಾಮಿಸ್ ಮಾಡಿ. ಸರಿ, ಊಟ ಮಾಡಿ. ಸಾರಿ, ನಿಮ್ಮನ್ನ ಹೆದರಿಸ್ಬೇಕು ಅಂತ ಬರಲಿಲ್ಲ. ಪರವಾಗಿಲ್ಲ, ಬನ್ನಿ ಕೂತ್ಕೊಳ್ಳಿ. ನೋ, ಇಟ್ಸ್ ಓಕೆ. ಅಲ್ಲ, ನಿಮಗೆ ಟೈಮ್ ನೋಡೋ ಅಭ್ಯಾಸ ಇಲ್ವಾ? ಯಾಕೆನಾ? ನಾವೆಲ್ಲ ಈ ಟೈಮಲ್ಲಿ ಮಲಗ್ತೀವಪ್ಪ, ನೀವು ಹೇಗೆ? ಬ್ರದರ್, ಈ ಕೆಲಸನೆಲ್ಲ ಪಕ್ಕಕ್ಕಿಟ್ಟು ಯು ಫೋಕಸ್ ಆನ್ ಯೋರ್ ಟ್ರೀಟ್ಮೆಂಟ್. ನಿಮಗೆ ಕೆಲಸನ ಅಸೈನ್ ಮಾಡಬೇಕಾದ್ರೆ ನಾನು ಬಾಸ್ ಆಗಿ ಬಿಹೇವ್ ಮಾಡಿಬಿಟ್ಟೆ. ಆಗ ನಿಮ್ಮ ಟ್ರೀಟ್ಮೆಂಟ್ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಬಟ್ ಈಗ ಹೇಳ್ತಾ ಇದ್ದೀನಿ, ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ಯೋರ್ ಟ್ರೀಟ್ಮೆಂಟ್, ಅದು ಪ್ರಯಾರಿಟಿ. ಸರಿ ಹರ್ಷ ಅವರೇ, ಇನ್ನೊಂದು ಸ್ವಲ್ಪ ಹೊತ್ತು ಮುಗಿಸಿ ಮಲಗ್ತೀನಿ. ಆದರೂ ಇದನ್ನೆಲ್ಲ ನಾನು ಹೇಳಿದ್ರೆ ಇಂಪ್ಯಾಕ್ಟ್ ಕಡಿಮೆ ಅನಿಸುತ್ತೆ. ಹೇಳೋರು ಹೇಳಿದ್ರೆ ಇಂಪ್ಯಾಕ್ಟ್ ಜಾಸ್ತಿ ಇರಬೇಕು ಅಲ್ವಾ? ಯಾರು? ನಿಮ್ಮ ವೈಫ್. ಕಾಲರ್ ಅಗೇನ್. ಒಂದಲ್ಲ ಒಂದ್ಸಲ ಲೈನಿಗೆ ಸಿಗ್ಲೇಬೇಕಲ್ವ ಅವರು? ಇಲ್ಲಿಗೆ ಬರಲೇಬೇಕು. ಆಗಲೇ ನಿಮ್ಮ ಟ್ರೀಟ್ಮೆಂಟ್ ರಿಸಲ್ಟ್ ಕೂಡ ಫಾಸ್ಟಾಗಿ ಸಿಗೋದು. ನಾಳೆ ಬೆಳಿಗ್ಗೆ ಈ ಆಫೀಸ್ ಚಿಂತೆನೆಲ್ಲ ಬಿಟ್ಟು ಡಾಕ್ಟರ್ ಹತ್ರ ಹೋಗಿ. ಆಲ್ ರೈಟ್? ಹಾಂ, ಗುಡ್ ನೈಟ್. ನಾವು ಗುಡ್ ನೈಟ್. ಆ ಕ್ಷಣಕ್ಕೆ ತಪ್ಪಿಸ್ಕೊಳ್ಳೋಕ್ಕೆ ಫೋನ್ ಕನೆಕ್ಟ್ ಆಗ್ತಿಲ್ಲ ಅಂತ ಹೇಳಿದೆ. ಆದರೆ ನೀನು ಎಷ್ಟು ದಿನ ಅಂತ ಅದನ್ನೇ ಹೇಳಿ ನಿಭಾಯಿಸೋದು? ಒಂದು ವೇಳೆ ಹಳೇದೆಲ್ಲ ನೆನಪಾಗಿ ಆರಾಧನೂ ನೆನಪಾದರೆ ನಾನು ಅವಳನ್ನ ಒಪ್ಪಲೇಬೇಕು, ಅವಳ ಜೊತೆ ಮಾತಾಡಲೇಬೇಕು. ಆಗ ಅನು ಅವರಿಂದ ನಾನು ದೂರ ಆಗಬೇಕಾಗುತ್ತೆ. ಬೇಡ ಬೇಡ, ನನಗೆ ಯಾವುದೂ ನೆನಪಾಗೋದು ಬೇಡ, ಯಾವುದೂ ನೆನಪಾಗೋದು ಬೇಡ. ಏನ್ರಿ, ನೀವು ನನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀರಾ? ಯಾಕೆ ಬರ್ಬಾರ್ದಾಯ್ತಾ? ಅದು ಸರಿ ಬಿಡಿ, ಹೋಗ್ತೀನಿ. ಸರಿ, ಬಾಯ್. ಏನ್ರಿ, ಹೋಗ್ತೀನಿ ಅಂದರೆ ಬಾಯ್ ಹೇಳ್ತಿದ್ದೀರಾ? ನೀವು ಹೋಗಲ್ಲ ಅಂತ ನನಗೆ ಗೊತ್ತು. ಅಲ್ಲ, ಆಫೀಸ್ಗೂ ಹೋಗಲ್ವಾ ನೀವು? ದಿನ ಹೋಗಲ್ಲ. ಅಪ್ಪ ಬ್ಯುಸಿ ಇದ್ರೆ, ಅಪ್ಪ ಎಲ್ಲರೂ ಹೋಗೋದಿದ್ರೆ ಮಾತ್ರ ಕರೀತಾರೆ, ಆವಾಗ ಮಾತ್ರ ಹೋಗ್ತೀನಿ. ಜಾಲಿ ಫೆಲೋ. ಉಳ್ದಿದ್ದ ಟೈಮಲ್ಲಿ ಏನು ಮಾಡ್ತೀರಾ? ಈಸ್ ದಿವಸ ಸಿನಿಮಾ ನೋಡ್ತಿದ್ದೆ. ಇನ್ಮೇಲೆ ನೀವಿದ್ದೀರಲ್ಲ. ಹಲೋ, ನಾನು ಟೈಮ್ ಪಾಸ್ ಮಾಡೋ ಸಿನಿಮಾ ಅಲ್ಲ. ಹೌದೌದು, ನೀವು ಸಿನಿಮಾ ಅಲ್ಲ, ನನ್ನ ಲೈಫ್. ಪರವಾಗಿಲ್ವೇ, ನಾನು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗೇ ಮಾತಾಡ್ತೀರಾ. ಲೈಫ್ ಅಂದ್ರಲ್ಲ, ನಾ ಹೇಳ್ದಂಗೆ ಕೇಳ್ತೀರಾ? ಹೇಳಿ. ಟೈಮ್ ವೇಸ್ಟ್ ಮಾಡಬೇಡಿ. ದಿನ ಆಫೀಸ್ಗೆ ಹೋಗ್ಬೇಕು, ದಿನ ಕೆಲಸ ಮಾಡಬೇಕು. ಅಪ್ಪ ಮಾಡಿರೋ ದುಡ್ಡಿದೆ ಅಂತ ಆರಾಮಾಗಿರೋರು ಕಂಡ್ರೆ ನನ್ಗಾಗಲ್ಲ. ಏನು ಮಾಡಲಿ, ನನಗೂ ಇಷ್ಟ ಇಲ್ಲ. ಬಟ್ ಅಪ್ಪನಿಗೆ ಎಲ್ಲ ಡೀಲ್ ಅವರೇ ಮಾಡೋದು ಇಷ್ಟ. ಹಾಗಂತ ನನಗೆ ಬೇರೆ ಕೆಲಸ ಮಾಡೋಕ್ಕೂ ಬಿಡಲ್ಲ. ಅದನ್ನೇ ಮಾಡಬೇಕು. ಹಾಗಾಗಿ ಸುಮ್ಮನೆ ಇರ್ತೀನಿ. ಸರಿ, ಸುಮ್ಮನೆ ಆದರೂ ಆಫೀಸ್ಗೆ ಹೋಗಿ, ನನಗೋಸ್ಕರ. ಇಷ್ಟು ಹೇಳಿದ್ರಲ್ಲ, ಅಷ್ಟು ಸಾಕು. ಆಫೀಸ್ಗೆ ಹೋಗ್ತೀನಿ.
ಆದ್ರೆ ಒಂದು ಕಂಡೀಷನ್, ದಿನ ಹೀಗೆ ಸಿಗ್ತೀರಾ? ಸಿಗ್ಲೇಬೇಕಲ್ಲ, ಮದ್ವೆ ಆದ್ಮೇಲೆ. ಅದೌದು, ಸಿನಿಮಾಗೂ ಮೊದಲು ಟೀಸರು ಟ್ರೈಲರ್ ತರ. ಟ್ರೈ ಮಾಡ್ತೀನಿ. ಸಿ ಯು. ಓಕೆ. Hey. ಯಾರು ನೀವು? ಯಾರು ನೀವೆಲ್ಲ? ಯಾಕೆ ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಯಾರು? ಬಾಯ್ ಬಿಡು. ಯಾರು ನೀನು? ಯಾರು ನೀನು? ಯಾರು ನೀನು? ಸಂಜು. ಸಂಜು. ಸುಳ್ಳು ಹೇಳಿದ್ರೆ ಸಾಯಿಸ್ಬಿಡ್ತೀನಿ. ನನ್ನ ಎಲ್ಲರೂ ಸಂಜು ಅಂತಾನೆ ಕರೆಯೋದು. ಎಲ್ರೂ ನನ್ನ ಕೊಲೆಗಾರ ಅಂತ ಕರೀತಾರೆ, ಆದ್ರೆ ನನಗೆ ಗೊತ್ತು ನಾನು ಯಾರು ಅಂತ. ಕರೆಕ್ಟಾಗಿ ಹೇಳು. ನಾನು ಹೇಳ್ತಾ ಇದ್ದೀನಲ್ಲ, ನನ್ನ ಸಂಜುನೇ. ನನಗೆ ಗೊತ್ತಿಲ್ಲ, ಪ್ಲೀಸ್ ಬಿಟ್ಬಿಡಿ ನನ್ನ. ಬಿಡ ನನ್ನ ಕೈ ಬಿಡೋ. ಬಿಡೋ. ನೋಡಿ, ನಾನು ಸಂಜು. ಬೇರೆಯವ್ರು ನನ್ನ ಹೇಗೆ ಕರೀತಾರೋ ಅಷ್ಟೇ ನನಗೆ ಗೊತ್ತಿರೋದು. ನೀವು ಯಾರು ಹೇಳಿ? ಯಾಕೆ ನನ್ನ ಇಲ್ಲಿ ಕರ್ಕೊಂಡ್ಬಂದು ಹೆದರ್ಸ್ತಾ ಇದ್ದೀರಾ? ನಿಜವಾಗ್ಲೂ ನನಗೆ ನನ್ನ ಬಗ್ಗೆ ಏನೂ ಗೊತ್ತಿಲ್ಲ. ನೋಡ್ರೋ, ಇವನ್ ಬಗ್ಗೆ ಇವನಿಗೆ ಗೊತ್ತಿಲ್ವ? ನಾಟಕ ಮಾಡಿದ್ ಸಾಕು. ನೀನು ಆ ದೇಸಾಯಿ ಫ್ಯಾಮಿಲಿ ಇಬ್ರು ಸೇರ್ಕೊಂಡು ಏನು ಹೊಂಚಾಗ್ತಿದ್ದೀರಾ ಹೇಳು? ಯಾವ ದೇಸಾಯಿ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾ ಇದ್ದೀರಾ? ನನಗೇನು ಗೊತ್ತಿಲ್ಲ. ಯಾಗಾಡಿದ್ರೆ ಸಾಯಿಸ್ಬಿಡ್ತೇನೆ ಮಗನ. ಅಲ್ಲಿ ನಿನ್ನ ಮನೇಲಿ ನಿನ್ನ ಫೋಟೋಗೆ ಹೂ ಇಟ್ಟಿದ್ದಾರೆ. ಆಸ್ಪತ್ರೆಯಲ್ಲಿ ನಿನ್ ಬಗ್ಗೆ ಕೇಳಿದ್ರೆ ಸತ್ತು ಹೋಗಿದ್ಯಾ ಅಂತಾರೆ. ಯಾರೋ ನೀನು? ಏನ? ಬನ್ನಿ. ಅಣ್ಣ, ನೀರು ತಗೊಂಡ್ ಬನ್ನಿ. ಸಂಜು ಅವರೇ, ನಿಮ್ಮನ್ನ ನೋಡಿದ್ರೆ ನಿಮ್ಗೆ ಆಕ್ಸಿಡೆಂಟ್ ಆಗಿರೋ ಥರ ಕಾಣಿಸ್ತಿಲ್ಲ. ಯಾರೋ ಹೊಡೆದಿರೋ ಹಾಗಿದೆ. ನಿಜ ಹೇಳಿ, ಯಾರಾದ್ರೂ ಹೊಡೆದ್ರಾ? ತಗೊಳ್ಳಿ, ನೀರು ಕೊಡಿ. ಇರಿ ಇರಿ ಇರಿ. ಹುಷಾರು, ಇನ್ನೊಂದು ಸ್ವಲ್ಪ. ಅಣ್ಣ, ನಡೀರಿ, ಹೊರಡೋಣ. ಸಂಜು ಬ್ರದರ್, ಸಂಜು ಬ್ರದರ್, ಸಂಜು ಬ್ರದರ್. ಹರ್ಷ, ಇಷ್ಟು ಬೇಗ ಮನೆ ಬಂದ್ಯಾ? ಅಮ್ಮ, ಸಂಜು ಬ್ರದರ್ ಮನೆಗೆ ಬಂದಿಲ್ವಾ? ಇಲ್ಲ, ಅವ್ನು ಥೆರಪಿಗೆ ಹೋಗಿರ್ಬೇಕಲ್ಲ. ಇಷ್ಟೊತ್ತ ಮುಗಿಸ್ಕೊಂಡು ನನಗೆ ಫೋನ್ ಮಾಡಿ ಅಂತ ಹೇಳಿದ್ದೆ ಅಮ್ಮ. ನೀನ್ ಕಾಲ್ ಮಾಡಿದ್ಯಾ? ತುಂಬಾ ಸಲ ಟ್ರೈ ಮಾಡಿದ್ದೀನಿ, ಕನೆಕ್ಟ್ ಆಗ್ತಾ ಇಲ್ಲ. ಇನ್ಮೇಲೆ ಸಂಜುನ ಒಬ್ಬೊಬ್ಬನೇ ಎಲ್ಲೂ ಕಳಿಸ್ಬಾರ್ದು ಅನ್ಸುತ್ತೆ ಹರ್ಷ.
ಇರಿ ನಾನು ಡಾಕ್ಟರ್ ಫೋನ್ ಮಾಡಿ ಕೇಳ್ತೇನೆ. ಮಾಡು. ಹಾಂ ಡಾಕ್ಟರ್, ಸಂಜು ಬ್ರದರ್ ಹೊರಟ್ರಾ? ವಾಟ್? ನೋ ನಥಿಂಗ್, ನಾನು ಹ್ಯಾಂಡಲ್ ಮಾಡ್ಕೊತೀನಿ. ಥ್ಯಾಂಕ್ ಯು ಡಾಕ್ಟರ್. ಏನಾಯ್ತು ಹರ್ಷ? ಅಮ್ಮ, ಸಂಜು ಬ್ರದರ್ ಹಾಸ್ಪಿಟಲ್ ಹೋಗೇ ಅಲ್ವಂತೆ. ಏನು? ಸಿಕ್ಕಾಕೊಂಡ್ರೆ ನಿನ್ ಬ್ರದರ್ ಸಂಜು? ನನಗೆ ಮೊದಲೇ ಗೊತ್ತಿತ್ತು ಅವ್ರದ್ದೆಲ್ಲ ಬರೀ ನಾಟಕ ಅಂತ. ತನಗೇನೋ ಪ್ರಾಬ್ಲಮ್ ಇದೆ ಅಂತ ಸುಳ್ಳು ಹೇಳಿ ಹಾಸ್ಪಿಟಲ್ ನೆಪ ಇಟ್ಕೊಂಡು ಈ ಮನೇಲಿದಾರೆ ಅಷ್ಟೇ. ಹಿ ಇಸ್ ಫೇಕ್. ಮಾನ್ಸಿ, ಎಷ್ಟು ಸಲೀಸಾಗಿ ಒಬ್ರನ್ನ ಜಡ್ಜ್ ಮಾಡ್ತೀಯಲ್ಲ ನೀನು. ಅವನ್ಗೇನಾಯ್ತು? ದಾರಿ ತಪ್ಪಿ ಎಲ್ಲಾರು ಹೋದ್ನಾ? ಯಾವುದು ಯೋಚನೆ ಇಲ್ಲ ನಿನ್ಗೆ. ಆಸ್ಪತ್ರೆಗೆ ಹೋಗಿಲ್ಲ ಅಂದ ಕೂಡ್ಲೆ ಅವ್ನ್ ಫೇಕ್ ಅಲ್ವಾ? ಬೇಕಿದ್ರೆ ನೋಡ್ತಾ ಇರಿ. ಜಸ್ಟ್ ವೇಟ್ ಅಂಡ್ ಸಿ ಮಾಮ್ ಇನ್ ಲಾ. ಇದೇ ನಿಜ. ಎಲ್ಲಿ ಹೋದ್ರು ಇವರು? ಹೇಗೆ ಕಾಂಟ್ಯಾಕ್ಟ್ ಮಾಡೋದನ್ನ? ಇವಾಗ ಆ ಮಿಸ್ಟ್ರಿ ಮ್ಯಾನ್ ಬಂಡವಾಳ ಎಲ್ಲ ಬಯಲಾಗುತ್ತೆ. ಆಗ ನನ್ನ ಮಾತು ನಿಜ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆಗ ನಾನು ಹೇಗೆ ಫೇಸ್ ಮಾಡ್ತೀರಾ ಅಂತ ನಾನು ನೋಡ್ತೀನಿ. ನಿನ್ನ ಮನೆಯಲ್ಲಿ ನೀನು ಸತ್ತೋಗಿದ್ಯಾ ಅಂತ ನಿನ್ನ ಫೋಟೋಗೆ ಹೂ ಇಟ್ಟಿದ್ದಾರೆ. ನಿಜ ಹೇಳು, ನೀನು ಯಾರು ಅಂತ ಕೇಳಿದ್ರು. ನನಗೆ ಏನು ಹೇಳೋದು ಅಂತ ಗೊತ್ತಾಗ್ಲಿಲ್ಲ. ನನ್ನ ಸುತ್ತ ಏನೇನೋ ನಡೀತಿದೆ, ನನಗೇನು ಗೊತ್ತಾಗ್ತಿಲ್ಲ. ಪ್ಲೀಸ್ ಅನು ಅವರೇ, ನನಗೆ ಹೆಲ್ಪ್ ಮಾಡಿ. ಐ ಆಮ್ ರಿಯಲಿ ವೆರಿ ಸಾರಿ ಸಂಜು ಅವರೇ. ಖಂಡಿತವಾಗ್ಲೂ ಅವ್ರ ಟಾರ್ಗೆಟ್ ನೀವಾಗಿರಲ್ಲ. ಆರ್ಯ ಸರ್ ವೈರಿಗಳೇ ಆಗಿರಬೇಕು. ನಿಮ್ಗೇನೇನು ಗೊತ್ತೋ ಎಲ್ಲಾನು ಹೇಳಿ. ನಾನು ಇದನ್ನು ಈಗಲೇ ಪೊಲೀಸವ್ರಿಗೆ ತಿಳಿಸ್ತೀನಿ. ಅನೋರೆ, ನನ್ನ ಬಿಟ್ಟು ಹೋಗ್ಬೇಡಿ ಪ್ಲೀಸ್. ನನ್ನ ಪಕ್ಕನೇ ಇರಿ, ನನ್ನ ಬಿಟ್ಟು ಹೋಗ್ಬೇಡಿ ಪ್ಲೀಸ್. ಅನೋರೆ, ಸಂಜು ಅವರೇ, ನನ್ನ ಬಿಟ್ಟು ಹೋಗ್ಬೇಡಿ. ಬಿಡಿ. ಏನ್ ಮಾಡ್ತಿದ್ದೀರಾ ನೀವು? ಅನೋರೆ, ನನಗೆ ನಿಮ್ಮನ್ನ ಬಿಟ್ರೆ ಬೇರೆ ಯಾರು ನನ್ನವರು ಅಂತ ಅನಿಸ್ತಿಲ್ಲ. ಇನ್ಯಾರ ಮೇಲೂ ನಂಬಿಕೆ ಬರ್ತಿಲ್ಲ. ಐ ಆಮ್ ಸೋ ಹೆಲ್ಪ್ಲೆಸ್. ಅನು, ಸೇವ್ ಮೀ, ಸೇವ್ ಮೀ, ಸೇವ್ ಮೀ ಪ್ಲೀಸ್. ಸಂಜು ಅವರೇ, ಬಿಡಿ ನನ್ನ ಕೈನ. ನನ್ನ ಬಿಟ್ಟು ಹೋಗ್ಬೇಡಿ ಅನೋರೆ, ನನ್ನ ಬಿಟ್ಟು ಹೋಗ್ಬೇಡಿ, ನನ್ನ ಬಿಟ್ಟು ಹೋಗ್ಬೇಡಿ. ಅನು, ಅನು, ಸಂಜು ಅವ್ರಿಗೇನೋ ಆಕ್ಸಿಡೆಂಟ್ ಆಯ್ತಂತೆ. ಏನಾಯ್ತೆ? ಏನಾಯ್ತು ಸಂಜು ಅವ್ರೆ? ಅನು, ಏನಾಯ್ತೆ? ಯಾಕಿಬ್ರು ಮಾತಾಡ್ತಿಲ್ಲ? ಸಂಜು ಅವ್ರೆ, ಏನಾಯ್ತು? ತುಂಬಾ ಪೆಟ್ಟು ಬಿತ್ತಾ? ಇಲ್ಲ, ತೊಂದರೆ ಇಲ್ಲ. ಏನಾಗಿಲ್ಲ ಅಮ್ಮ, ಚಿಕ್ಕ ಆಕ್ಸಿಡೆಂಟ್ ಅಷ್ಟೇ. ನಾನು ಈಗಲೇ ಮನೆಯವರು ಕಾಲ್ ಮಾಡಿ ವಿಷಯ ತಿಳಿಸ್ತೀನಿ. ಏನಾಗಿಲ್ಲ ಅಂತೀಯಲ್ಲಪ್ಪ, ಮುಖ ಎಲ್ಲ ಪೆಟ್ಟು ಬಿದ್ದು ಹೇಗಾಗಿದೆ ನೋಡು. ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ನಲ್ಲಮ್ಮ. ಒಂದಲ್ಲ ಒಂದ್ ಕಷ್ಟ ಬರ್ತಾನೆ ಇದೆಯಲ್ಲಪ್ಪ ನಿನ್ಗೆ. ಇದು ಬರೀ ಹೊರಗಡೆ ಆಗಿರೋ ಗಾಯದ ನೋವಲ್ಲ ಅನ್ನೋದು ಅರ್ಥ ಆಗ್ತಿದೆ ಸಂಜು. ನೀನಾಗಿ ನೀನು ಹೇಳೋವರೆಗೂ ನಾನು ಬಲವಂತ ಮಾಡಲ್ಲ. ನನ್ನಿಂದ ಏನೋ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾನೆ ಆ ವ್ಯಕ್ತಿ.
ಯಾರವನು? ಯಾರ ಮೇಲಿನ ದ್ವೇಷನ ಆ ರೀತಿ ನನಗೆ ಹೊಡೆದು ತೀರಿಸ್ಕೊಂಡ? ಇದನ್ನೆಲ್ಲ ಹೇಳಿ ಈ ಮನೆಯವ್ರಿಗೆ ಇನ್ನಷ್ಟು ಕಷ್ಟ ಕೊಡಲ್ಲ ನಾನು. ಮೊದಲು ನಾನು ಯಾರು ಅಂತ ತಿಳ್ಕೊಬೇಕು. ಯಾರು ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರ ಕೊಡೋಕ್ಕೆ ನನಗೆ ಗೊತ್ತಿರಬೇಕು. ಎಲ್ಲರೂ ನನ್ನನ್ನು ಯಾರು ಅಂತ ಅಂದ್ಕೊಂಡು ಮಾತಾಡ್ಸ್ತಿದ್ದಾರೋ ಅವನು ನಾನಲ್ಲ ಅನ್ನಿಸ್ತಿದೆ. ಆ ವ್ಯಕ್ತಿ ಅವನು ಯಾರು? ನನಗೆ ಹೊಡೆದವನು ಅವನಿಗೇನೋ ಗೊತ್ತು. ಹಾಂ, ನನ್ನ ಬಗ್ಗೆ ಏನೋ ಗೊತ್ತು. ಕೂಡಿಟ್ಟಿರೋದ್ರಿಂದ ಯಾವತ್ತೂ ಆಪತ್ತ ಮಗಳ. ನೀವಳ್ಳಿ ಉದ್ದೇಶಕ್ಕೆ ಮುಚ್ಚಿಟ್ಟಿದ ವಿಚಾರ ಈಗ ವಿಷ ಆಗ್ಲಿಕ್ಕೆ ಹತ್ತೈತ. ಆ ವಿಷ ಉಳಿದಿರೋ ಜೀವಗಳನ್ನ ನಾಶ ಮಾಡಕ್ ಮೊದಲು ಸತ್ಯ ಹೇಳ್ಬಿಡು. ಸತ್ಯ ಸಾವನ್ನ ಗೆಲ್ತೈತಿ, ತಡ ಮಾಡಬೇಡ, ಹೇಳು. ಪ್ರಿಯಾ, 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 ಏನಾಯ್ತು? ನೋಡ್ರಿ, ಜೋಗ್ತವ ಬಂದಾಳ ನೋಡ್ರಿ, ಜೋಗ್ತವ ಬಂದ್ಲು. ಹೇ, ಕನಸು ಕಂಡಿಯೇನ? ನಾನ್ ತಪ್ಪು ಮಾಡ್ಬಿಟ್ಟೆ ರೀ. ಯಾ? ನಾನು ಗುಟ್ಟು ಮುಚ್ಚಿಟ್ಟು ಬಹಳ ದೊಡ್ಡ ತಪ್ಪು ಮಾಡಿನಿ. ಜೋಗ್ತವ ಹೇಳಿದ್ಲು, ನೀನು ಗುಟ್ಟು ಮುಚ್ಚಿಟ್ರೆ ದೊಡ್ಡ ಅನಾಹುತ ಆಗ್ತದ, ಲಗುನ ಸತ್ಯ ಹೇಳ್ಬಿಡು ಅಂತ ಹೇಳೋಗ್ಯಾಳ್ರಿ. ಇಲ್ರಿ, ನನಗಿನ್ ಕಾಯ್ಲಿಕ್ಕೆ ಆಗೋದಿಲ್ಲ. ನಾನ್ ನಾಳೆನೆ ಬೆಂಗಳೂರಿಗೆ ಹೋಗಿ ಶಾರದಾ ಅವ್ರಿಗೆ ಎಲ್ಲ ಸತ್ಯ ಹೇಳ್ಬಿಡ್ತೀನಿ. ಮುಂದಿಂದು ಆ ತಾಯಿ ನೋಡ್ಕೋತಾಳ. ಹೌದು ನೋಡ, ಈಗ ಹಲೋ ಸಂಜು. ಹಲೋ ಅಮ್ಮ. ಸಂಜು, ಏ ಸಂಜು, ಏನಾತು ಹೇಳು. ಅಮ್ಮ, ನಾನು ಯಾರಮ್ಮ? ಸಂಜುನೇ ನನ್ನ ಹೆಸರ? ನಾನು ನಿಜವಾಗ್ಲೂ ಯಾರಮ್ಮ? ಅದು ಸಂಜು, ನನ್ನ ನೆನಪುಗಳೆಲ್ಲ ಆಕಾಶದಲ್ಲಿರೋ ಚುಕ್ಕಿಗಳ ಥರ ಚೆದರೋಗಿದ್ದಾವೆ. ಎಲ್ಲಿಂದ ಯಾವುದಕ್ಕೆ ಗೆರೆ ಎಳೆದು ಅರ್ಥ ಕಾಣೋದು ಗೊತ್ತಾಗ್ತಾ ಇಲ್ಲ. ದೂರದಿಂದ ಬರೀ ಕತ್ಲೆ ಅಷ್ಟೆ. ನಾನು ಯಾರಮ್ಮ? ಎಂತ ಮಾತು ಹೇಳಿಕತ್ತಿ ಸಂಜು. ಸಂಜು, ನೀನು ನನ್ನ ಮಗ. ಆದರೆ ಮತ್ತ್ಯಾಕೆ ನಾನು ಇಲ್ಲಿದ್ದೀನಿ? ಇಲ್ಲಿರೋರ್ಗೆಲ್ಲ ನಾನು ಏನಾಗಬೇಕಮ್ಮ? ಯಾಕೆ ಇವರೆಲ್ಲ ನನಗೆ ಹತ್ತಿರದವರು ಅಂತ ಅನಿಸ್ತಾ ಇದ್ದಾರೆ? ನನ್ನ ಸುತ್ತಲೂ ಬೇಕಾದವ್ರು ಹೇಗಿದ್ದಾರೋ ಹಾಗೆ ಬೇಡದೇ ಇರೋರು, ಶತ್ರುಗಳು ಇದ್ದಾರೆ ಅನ್ನೋ ಭಾವನೆ ನನಗೆ ಬರ್ತಾ ಇದೆ. ಯಾರ್ಯಾರೋ ಬಂದು ನನ್ನನ್ನು ಯಾರು ನೀನು ಅಂತ ಕೇಳಿ ಹೊಡಿತಿದ್ದಾರಮ್ಮ. ಸಂಜು, ಯಾರು ನಿನಗೆ ಯಾರು ಹೊಡಿಲಿಕ್ಕತ್ತಾರ? ಇಲ್ಲ, ನಾನು ಹೊಡಿಲಿಕ್ಕೆ ಬಿಡೋದಿಲ್ಲ. ಯಾರು ನಿನಗೆ ಹೊಡಿಲಿಕ್ಕತ್ತಾರ? ನಿಜ ಹೇಳಮ್ಮ, ನಾನು ಯಾರು? ಹೇಳಮ್ಮ, ನಾನು ಯಾರು? ನೀನು ನನ್ನ ಸ್ವಂತ ಮಗ ಸಂಜು. ನೀನು ನನ್ನ ಮಗ ಕಣೋ. ಇಲ್ಲ ಸಂಜು, ನೋಡು, ನಾನಲ್ಲಿ ಬರ್ತೀನಿ. ನಾನಲ್ಲಿ ಬಂದು ಎಲ್ಲ ವಿಷಯ ಹೇಳ್ತೀನಿ. ನೀ ಮಾತ್ರ ಮನೆ ಬಿಟ್ಟು ಎಲ್ಲೂ ಹೋಗ್ಕೂಡ್ದು. ಜೋಪಾನ ಮಗ. ಹಾ ಸಂಜು, ಜೋಪಾನ. ಏನ
ನಾ ಮಾಡಿದ ತಪ್ಪಿಂದ ಎಲ್ಲರೂ ಶಿಕ್ಷೆ ಅನುಭವಿಸ್ಲಿಕ್ಕತ್ತಾರ. ಎಲ್ಲವ ಸಾಕು ಮಾಡಿದು. ಇದನ್ನ ನಾನ ಬಗೆಹರಿಸ್ಬೇಕು. ನಾನೀಗ ಬೆಂಗಳೂರಿಗೆ ಹೋಗ್ಲಿಕ್ಕೆ ಬೇಕು. ಆದ್ರ ಇವ್ರನ್ನ ಹ್ಯಾಂಗ್ ಒಪ್ಸೋದು? ಎಲ್ಲವ ನೀನ ನನಗ್ ದಾರಿ ತೋರಿಸ್ಬೇಕವ. ನಾ ಹೋಗಬೇಕು, ನಾ ಬೆಂಗಳೂರಿಗೆ ಹೋಗಬೇಕು. ಅಲ್ಲ ಮಾಮಿನ್ಲಾ, ಎಲ್ರಿಗೂ ಬ್ರೋಯಿನ್ ಲಾ ಹೆಸರಲ್ಲಿ ಊಟ ಹಾಕ್ಸೋ ಆಗಿದ್ದಿದ್ರೆ ಮನೆಗೆ ಸ್ವಲ್ಪ ಜನನ ಕರೆಸಿ ಊಟ ಹಾಕ್ಸ್ಬೋದಾಗಿತ್ತಲ್ಲ. ಇಲ್ಲಿಗೆ ಬರುವಂತ ಅವಶ್ಯಕತೆ ಏನಿತ್ತು? ಇಂಥ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಇಲ್ಲ ಮಾನ್ಸಿ. ನನ್ನನ್ನ ಇದರಿಂದ ಬಿಟ್ಟು ಬಿಡು. ಅಲ್ಲ ಆಶಾ, ನಾನು ಹೇಳಿದ್ರಲ್ಲಿ ತಪ್ಪೇನಿದೆ? ಮಾನ್ಸಿ, ಮನೆಗೆ ಕರೆಸಿ ಊಟ ಹಾಕ್ಸೋದಕ್ಕೆ ಇವತ್ತೇನಾದ್ರೂ ವಿಶೇಷ ಇದೆಯಾ? ಯಾವಾಗಲೂ ಹೀಗೆ ಅಲ್ಲ, ಯಾವ ಜಾಗದಲ್ಲಿ ಏನು ಮಾತಾಡ್ಬೇಕಂದ್ರೆ ಗೊತ್ತಾಗಲ್ಲ ನಿನಗೆ. ನಾನು ಇಲ್ಲೇ ಇದ್ದು ಅನು ಅವ್ರು ಬಂದರೆ ಖಂಡಿತ ನಾನು ಇದನ್ನೆಲ್ಲ ತಲೆಯಲ್ಲಿಟ್ಕೊಂಡೇ ಅವ್ರಿಗೆ ಮೆಸೇಜ್ ಮಾಡಿದೆ ಅಂತ ಅನ್ಕೋತಾರೆ. ಖಂಡಿತ ನನ್ನ ತಪ್ಪು ತಿಳ್ಕೊತಾರೆ. ಅಮ್ಮ ಹೊರಡೋಣ. ಇರು ಹರ್ಷ, ಪುಷ್ಪನೂ ಅನೂನು ಬರ್ತಾರೆ. ಓ, ವೇಟ್ ಬೇರೆ ಮಾಡ್ಬೇಕಾ? ಸರಿ ಹೋಯ್ತು. ಇಲ್ಲಿಂದ ಹೋದರೆ ಇವರೆಲ್ಲ ತಪ್ಪು ತಿಳ್ಕೊತಾರೆ. ಇಲ್ಲೇ ಇದ್ದರೆ ಅನು ಅವ್ರು ತಪ್ಪು ತಿಳ್ಕೊತಾರೆ. ಏನು ಮಾಡಲಿ? ಅಮ್ಮ, ನಾನು ದೇವ್ರ ದರ್ಶನ ಮಾಡ್ಕೊಂಡ್ಬರ್ತೇನೆ. ಸರಿ. ಅರೆ, ಪುಷ್ಪ ಬಂದ್ರಲ್ಲ. ನಮಸ್ಕಾರ ಅಮ್ಮ. ಅಲ್ಲಿ ನನಗೋಸ್ಕರ ಕಾಯ್ತಿದ್ದಾರೆ ಅಂತ ಗೊತ್ತು. ಆದರೆ ನನಗಲ್ಲಿಗೆ ಹೋಗೋದಕ್ಕೆ ಮನಸ್ಸಾಗ್ತಿಲ್ಲ ದೇವ್ರೆ. ನಾನಿಲ್ಲಿಂದ ಹೀಗೆ ಮನೆಗೆ ಹೋಗ್ತೀನಿ. ಆರ್ಯ ಸರ್ ಹೆಸರಲ್ಲಿ ಅನ್ನ ಸಂತರ್ಪಣೆ ನಡೀತಿದೆ ಅನ್ನೋ ಕಾರಣಕ್ಕೆ ನಾನು ಇಲ್ಲಿವರೆಗೂ ಬಂದೆ ಅಷ್ಟೆ. ಆದರೆ ಅಲ್ಲಿಗೆ ನಾನು ಹೋದರೆ ಸಂಜು ಅವ್ರ ಮಾತನ್ನ ಒಪ್ಪಲೇಬೇಕಾಗತ್ತೆ. ಇಲ್ಲ, ನಂಗದು ಬೇಡ. ಅವ್ರು ಹೇಳಿದ್ದು ನಿಜಾನ ಇಲ್ವಾ ಅಂತ ತಿಳಿಯೋ ಕುತೂಹಲನೂ ನನಗಿಲ್ಲ. ಅವ್ರ ಜೊತೆ ವಾದಕ್ಕಿಳಿಯೋಷ್ಟು ಶಕ್ತಿನೂ ಇಲ್ಲ. ನನ್ನ ಬದುಕಲ್ಲಿ ಒಬ್ರಿಗಷ್ಟೇ ಸ್ಥಾನ. ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಯಾವತ್ತಿಗೂ. ಅದು ಆರ್ಯ ಸರ್ ಅಷ್ಟೇ.